ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 30/11/2025 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಇಂದು ಬೆಳಗಿನ ಜಾವ 6 ಗಂಟೆಗೆ ಪೌರ ಕಾರ್ಮಿಕರಿಗೆ ಸಿಹಿಯನ್ನು ವಿತರಿಸುವ ಮುಖಾಂತರ ಪೌರ ಕಾರ್ಮಿಕರೊಂದಿಗೆ 30ನೇ ದಿನದ ಕನ್ನಡ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಪೌರ ಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳು, ಅವರಿಗೆ ಗೌರವದಿಂದ ಕಾಣಬೇಕು ಅಂತ ತಿಳಿಸುವ ಮೂಲಕ ಎಲ್ಲರಿಗೂ ಶುಭ ಕೋರಿದ್ರು. ಇದೇ ವೇಳೆ ಮೇಸ್ತಿ ಮೂರ್ತಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆತ್ಮೀಯ ಕನ್ನಡದ ವರ್ಷಗಳೇ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆ 15 ವರ್ಷದ ವಾರ್ಷಿಕೋತ್ಸವ. ವಿಶೇಷ ಏನಪ್ಪ ಅಂತಂದರೆ ನಮ್ಮ ನಾಡಗೀತೆಗೆ 100ರ ಸಂಭ್ರಮ. ಹಾಗಾಗಿ ಈ ವರ್ಷ ವಿಶೇಷವಾಗಿ ವಿಭಿನ್ನವಾಗಿ ಒಂದೊಂದು ರೀತಿಯಲ್ಲಿ ಎಲ್ಲ ಇಲಾಖೆಯೊಂದಿಗೆ, ಶ್ರಮಿಕರೊಂದಿಗೆ, ಕಟ್ಟಡ ಕಾರ್ಮಿಕರೊಂದಿಗೆ, ಚಾಲಕರೊಂದಿಗೆ ಎಲ್ಲರೊಂದಿಗೂ ಕೂಡ ನಾವು ಈ ಒಂದು ಸಿಹಿಯನ್ನು ವಿತರಿಸುವ ಮೂಲಕ ಸಂತೋಷವನ್ನು ಹಂಚಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕೊನೆ ದಿನ 30ನೇ ತಾರೀಕು ಪೌರ ಕಾರ್ಮಿಕರೊಂದಿಗೆ, ಯಾಕಂದರೆ ಪೌರ ಕಾರ್ಮಿಕರು ಇಲ್ಲ ಅಂದರೆ ಯಾರೂ ಇಲ್ಲ ಇವತ್ತು. ಯಾಕಂದರೆ ಸ್ವಚ್ಛತಾ ಸೇನಾನಿಗಳು ಇವರು ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ನೆನೆಸ್ಕೋಬೇಕಾದ ಮೊದಲನೇ ಬಾರಿ ನೆನೆಸ್ಕೋಬೇಕಾದ ಯಾರಂದ್ರೆ ನಮ್ಮ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರಿಗೆ. ಯಾಕಂದರೆ ಇವತ್ತು ನಾವು ಬೆಳಗ್ಗೆ ಸ್ವಚ್ಛತೆ ಇದ್ದರೆ ನಾವು ಹೊರಗಡೆ ಬರಬೇಕು ಅಂದರೆ ಅವ್ರು 4 ದಿನ ಇಲ್ಲ ಅಂದರೆ ಎಲ್ಲರೂ ಅಧೋಗತಿ ಆಗೋಗ್ತಾರೆ. ಹಾಗಾಗಿ ಇವತ್ತು ಅವ್ರನ್ನೂ ಕೂಡ ಗೌರವಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಲ್ಲಿಗೂ ಕನ್ನಡವಾಗಿರಿ ಹೇಳ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಜೈ ಕನ್ನಡ. ಸಂಘದ ಬಗ್ಗೆ ಆಮೇಲೆ ನಮ್ಮ ಎಲ್ಲ ಪೌರ ಕಾರ್ಮಿಕರ ಮೇಲೆ ಅಣ್ಣ, ನೀವು ಮಾಡ್ತಿರೋ ಕಾರ್ಯಕ್ರಮಗಳು ನಮಗೆ ಹೆಮ್ಮಾಗಿದೆ. ಎಲ್ಲ ಕಡೆಯಿಂದ ನಿಮ್ಗೆ ಒಳ್ಳೆ ಕಾಮೆಂಟ್ಗಳು, ಒಳ್ಳೆ ಹೆಸರು ಬಂದಿದೆ. ನೀವು ಹಂಗೆ ನಮ್ಮ ಪೌರ ಕಾರ್ಮಿಕರಿಗೆ ಬೆಂಬಲಿಸ್ತಿದ್ದೆ. ನಾನು ಆಗಲೂ ನೋಡ್ತಾ ಇದ್ದೆ. ನಮ್ಮೆಲ್ಲ ಪೌರ ಕಾರ್ಮಿಕರ ಪರವಾಗಿ ಧನ್ಯವಾದ. ಕರ್ನಾಟಕ ಕಾವಲು ಪಡೆ ಕೊಟ್ಟಿದ್ದೆ ಮಾತು ಇಟ್ಟಿದ್ದೇ ಇದ್ದೆ. ವಿಶೇಷ ಏನಪ್ಪ ಅಂದರೆ ಈ ನವೆಂಬರ್ ಬಂದು 30 ದಿನ ತುಂಬ ಅಚ್ಚುಕಟ್ಟಾಗಿ, ತುಂಬ ಪ್ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದು ಮುಕ್ತಾಯ ಆಯ್ತಿದೆ. ಮುಂದಿನ ನವೆಂಬರು ಬರೋ ವರ್ಷ ಗಂಟನೂ ಮಾಡ್ತೀವಿ ಅಂತ ಆ ತಾಯಿ ಭುವನೇಶ್ವರಿ ನಮಗೆ ಶಕ್ತಿ ಕೊಟ್ಟರೆ ಖಂಡಿತ ನಾವು ನಮ್ಮ ಟೀಮ್ನೊಂದಿಗೆ ನಾವು ಮಾಡ್ತೀವಿ ಅಂತ ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರು ಆಗಿರುವಂತಹ ಅಬ್ದುಲ್ ರಶೀದ್ ಮಾತನಾಡಿದ್ರು. ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಸೇರಿ ಪೌರ ಕಾರ್ಮಿಕರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.